ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಇವತ್ತೊಂದು ಘನಘೋರ ದುರಂತ ನಡೆದು ಹೋಗಿದೆ. ಕಪ್ಪೆ ಚಿಪ್ಪನ್ನು ತೆಗೆದು ಜೀವನ ಮಾಡ್ತಾ ಇದ್ದಂತಹ ಮಹಿಳೆಯರು ನೀರಿನ ಹರಿವನ್ನು ಅರಿಯದೆ, ಆಳವನ್ನು ಅರಿಯದೆ ಆ ನೀರಿನಲ್ಲಿ ಮುಳುಗಿ 10 ಜನ ಮೃತಪಟ್ಟಿದ್ದಾರೆ. ಒಟ್ಟು ಅಟ್ಟಹಾಸ. ಕಪ್ಪೆ ಚಿಪ್ಪು ತೆಗೆದು ಹೋದವರು ಜಲಸಮಾಧಿಯಾಗಿದ್ದಾರೆ. ಈಗ ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. 9 ಇತ್ತು, 2 ಕಣ್ಮರೆ ಅಂತ ಇದ್ರು. ಅದರಲ್ಲಿ ಒಬ್ಬನ ಶವ ಸಿಕ್ಕಿದೆ, ಇನ್ನೊಬ್ಬ ಕಣ್ಮರೆ ಸಿಕ್ಕಿಲ್ಲ, ಏನು ಗೊತ್ತಾಗಿಲ್ಲ. ಉಡುಪಿಯ ಮಣಿಪಾಲದ ಆಸ್ಪತ್ರೆಯಲ್ಲಿ 3 ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅಂತ ಪಬ್ಲಿಕ್ ಟಿವಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಆರಂಭದಲ್ಲಿ 8 ಸಾವು ಅಂತ ಆಯಿತು. ಕಣ್ಮರೆಯಾದ ಶವಗಳು ಒಂದೊಂದು ಸಿಗ್ತಾ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಇಲ್ಲಿ ತನಕ ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಹೋದವರು ಒಟ್ಟು 14 ಜನ, 10 ಜನ ಸತ್ತಿದ್ದಾರೆ. ಓರ್ವ ಕಣ್ಮರೆ, ಇನ್ನು 3 ಜನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ. ಮಧ್ಯಾಹ್ನ ಒಂದು 12 o'clock to 1 o'clock ಒಳಗಡೆ ಒಂದು 14 ಜನ ವೆಂಕಟಾಪುರ ನದಿನಲ್ಲಿ ಈ ಕ್ಲಾಂಪ್ಸ್ ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ಹೋಗಿದ್ದಾರೆ. ಒಂದು 9 ಜನ 10 ಜನ ಈಗ ಪ್ರೆಸೆಂಟ್ಲಿ ನಮಗೆ ಡ್ರೌನಿಂಗ್ ಆಗಿ ಡೆತ್ ಆಗಿರೋದು ಬಾಡಿ ಸಿಕ್ಕಿದೆ. ಇನ್ನೊಬ್ಬರು ಮಿಸ್ಸಿಂಗ್ ಇದ್ದಾರೆ. ಸೊ ಅವ್ರಿಗೆ ಸರ್ಚ್ ಮಾಡ್ತಾ ಇದ್ದೀವಿ. ಬಾಕಿ 3 ಜನ ಏನು ಹೋಗಿದ್ದಾರೋ ಸೇಫ್ ಇದ್ದಾರೆ, ಉಡುಪಿ ಹಾಸ್ಪಿಟಲಲ್ಲಿ ಇದ್ದಾರೆ. ದೇ ಆರ್ ಅಂಡರ್ ಟ್ರೀಟ್ಮೆಂಟ್. ಅಂದರೆ ಈಗ ಮಳೆಗಾಲ, ಈ ಸಂದರ್ಭದಲ್ಲಿ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಡ್ತಾರೆ ಹೇಳಿಬಾರ್ದು ಅಂತ. ಈಗ ನಮಗೆ ಫಿಶಿಂಗ್ ಬ್ಯಾನ್ ಜೂನ್ 1 ಇದೆ. ಜೂನ್ 1 ಜುಲೈ 31 ತನಕ ಸಮುದ್ರದಲ್ಲಿ ಹೋಗಬಾರದು ಅಂತ ಇದೆ. ಮೆಕನೈಸ್ಡ್ ಬೋಟ್ಸ್ ಅಷ್ಟೇ. ಟ್ರೆಡಿಷ್ನಲ್ ಬೋಟ್ಸ್ ಮತ್ತು ಈ ಥರ ಆ್ಯಕ್ಟಿವಿಟೀಸ್ಗೆ ಅಷ್ಟು ಏನು ಬ್ಯಾನ್ ಇರಲಿಲ್ಲ. ಮತ್ತು ನಮಗೆ ನಿನ್ನೆ ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗಿಲ್ಲ. ಇದು ರೆಗ್ಯುಲರ್ ಆಗಿ ನಮ್ಮ ಫಿಶಿಂಗ್ ಕಮ್ಯುನಿಟಿ ಅವರು ಮಾಡ್ತಾ ಇರುವ ಆ್ಯಕ್ಟಿವಿಟಿ. ಬಟ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅವರು ಹೋದಾಗ ಏನೋ ಬೈ ಮಿಸ್ಟೇಕ್ ಆಗಿ ಒಂದು ಡೀಪರ್ ಲೊಕೇಶನಲ್ಲಿ ಸಿಕ್ಕೊಂಡಿದ್ದಾರಂತ. ಇಲ್ಲ, ಇನ್ನೂ ಒಬ್ಬರು ಸಿಕ್ಕಿದ್ದಾರೆ. ಓನ್ಲಿ 1 person ಮಿಸ್ಸಿಂಗ್ ಇದ್ದಾರೆ. ಹಾಸ್ಪಿಟಲಲ್ಲಿರೋರು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ICUನಲ್ಲೇ ಇದ್ದಾರೆ. ಭಟ್ಕಳದಲ್ಲಿ ಇವತ್ತು ಅತಿ ದೊಡ್ಡ ಒಂದು ದುರಂತ ನಡೆದೋಗಿದೆ. ಭಾಳ ನೋವಿನ ಸಂಗತಿ. ಭಟ್ಕಳದಲ್ಲಿ ಎಂದೂ ಕೂಡ ನಡೆದಿದ್ದಂಥ ಒಂದು ದೊಡ್ಡ ದುರಂತ ಇವತ್ತು ನಡೆದಿದೆ. 11 ಜನ ಮೃತಪಟ್ಟಿದ್ದಾರೆ. ಅದು ಭಾಳ ದುಃಖದ ಸಂಗತಿ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿನ ಒಂದು ಪರಿಹಾರ, ಹೆಚ್ಚು 25 ಲಕ್ಷಕ್ಕೂ ಹೆಚ್ಚಿನ ಪರಿಹಾರವನ್ನು ಅವರಿಗೆ ಒದಗಿಸ್ಕೊಡ್ಬೇಕು. ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ನಮ್ಮ ಸಂಸದರನ್ನು ಈಗಾಗಲೇ ಸಂಪರ್ಕವನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರದಿಂದಲೂ ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಭಾಳ ನೋವಿನ ಸಂಗತಿ. ಈ ನೋವನ್ನು ಭರಿಸಲಿಕ್ಕೆ ಅವರ ಕುಟುಂಬದವರಿಗೆ ಭಗವಂತ ಅವರಿಗೆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥಿಸುತ್ತೇನೆ. ಭಟ್ಕಳದಲ್ಲಿ ಇವತ್ತು ಅತಿ ದೊಡ್ಡ ಒಂದು ದುರಂತ ನಡೆದೋಗಿದೆ. ಭಾಳ ನೋವಿನ ಸಂಗತಿ. ಭಟ್ಕಳದಲ್ಲಿ ಎಂದೂ ಕೂಡ